ಹಾಯ್ ಫ್ರೆಂಡ್ಸ್, ನಮಸ್ತೆ. ಅಸ್ಸಲಾಮು ಅಲೈಕುಮ್ ಅಂತ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಮ್ಮ ಮನೆಯವರು ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಇವಾಗ ನಾವು ಗೆಣಸಿನ ಕೋಲನ್ನು ನೆಡ್ತಾ ಇದ್ದೀವಿ. ಆಮ್ನ ನಗಾಡಿಸ್ತಾ ಇದ್ದಾರೆ. ಇವತ್ತು ಅವರಿಗೆ ರಜಾ ಇದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ. ರಜಾ ಇರೋ ದಿನ ಮನೇಲಿ ಏನಾದರೂ ಕೆಲಸ ಮಾಡ್ತಾ ಇರ್ತಾರೆ. ಹಿಂದ್ಗಡೆ ಕ್ಲೀನಿಂಗು ಇಲ್ಲ ಅಂದರೆ ಏನಾದರೂ ಒಂದು ಗಿಡ ನೆಡೋದು ಮಾಡ್ತಿರ್ತಾರೆ. ಗೆಣಸು ತಂದಿದ್ರಲ್ಲ, ನಾನು ತೋರಿಸಿದ್ನಲ್ಲ ಚಿಪ್ಸ್ ಎಲ್ಲ ಮಾಡಿದ್ದು, ಅವ್ರ ಮನೆಯಲ್ಲೇ ಸ್ವಲ್ಪ ಗೆಣಸಿನ ಕೋಲನ್ನು ತಂದಿದ್ದರು, ಅದನ್ನೇ ನೆಡ್ತಾ ಇದ್ದಾರೆ. ಇದೆಲ್ಲ ಇವರಿಗೆ ಸರಿ, ನನಗಂತೂ ಏನು ಕೆಲಸ ಇದೆಲ್ಲ ಬರಲ್ಲ. ಸೊ ಹಾಗಾಗಿ ನಮ್ಮ ಮನೆಯವರೇ ಇದೆಲ್ಲ ಗಿಡ ಎಲ್ಲ ಹಾಕೋದು ಮಾಡೋದು. ಚಿಕ್ಕ ಪುಟ್ಟ ಗಿಡಗಳಂದರೆ ನಾನೇ ಹಾಕ್ಕೊಳ್ತೀನಿ. ಬಾಳೆ ಮತ್ತು ಈ ಥರ ಗೆಣಸು ಬೇರೆ ಗಿಡ ಎಲ್ಲ ಇವರೇ ಹಾಕೋದು. ಗೆಣಸು ಹಾಕಿದ್ವಿ ಒಂದು ಸತಿ. ಸೊ ಅದೇನಾಗಿತ್ತು ಅಂದರೆ ಎಲ್ಲ ಹೆಗ್ಣ ಎಲ್ಲ ತಿಂದೋಗ್ಬಿಡ್ತು. ಮತ್ತು ನಮ್ಮನೆಯವ್ರಿಗೆ ಏನಂದರೆ ಒಂದೇನಾದರೂ ಸಾಕ್ತಾಯಿದ್ರೆ ಅದು ಹಾಳಾಗಿಬಿಟ್ರೆ ಅದು ಮತ್ತು ಅವ್ರಿಗೆ ಇಂಟ್ರೆಸ್ಟೇ ಬರಲ್ಲ. ಮತ್ತು ನಾನು ಹೇಳಿ ಮಾಡಿ ಮಾಡಿಸ್ಬೇಕಷ್ಟೇ. ಈಗ ಮತ್ತೆ ಇನ್ನೊಂದು ಸತಿ ಗೆಣಸಿನ ಕೋಲು ತರ್ರಿ ಅಂತ ಹೇಳಿದ್ದಕ್ಕೆ ತಂದು ಹಾಕ್ತಾಯಿದ್ದಾರೆ. ಏನೋ ಒಂದು ಆಸೆ ಅಷ್ಟೇ. ಅಂದರೆ ನಮ್ಮನೆ ಬಿಟ್ಟಾಗ ತಿನ್ನಬೇಕಷ್ಟೇ. ಮತ್ತು ನೆನ್ಪು ಬಂದಾಗ ನಾವು ಹೊರಗಡೆಯಿಂದ ತಂದು ತಿನ್ನಲೇಬೇಕಾಗತ್ತೆ. ಮನೇಲಿದ್ದರೆ ಯಾವಾಗ ಬೇಕಿದ್ರೂ ತೆಗ್ದು ತಿನ್ಬೋದಲ್ಲ ಅಂತ ಹೇಳಿ ಮಾಡ್ತಾಯಿರೋದು. ಒಂದು ಸತಿ ಲಾಸ್ಟ್ ಟೈಮ್ ನಾವು ಹಾಕಿದ್ದಾಗ ಹೆಗ್ಣ ಎಲ್ಲ ತಿಂದೋಗ್ಬಿಡ್ತು. ಹಾಗೆ ಗಿಡ ಅದು ಒಣಗೋಯ್ತು ಅಂತ ಹೇಳಿಬಿಟ್ಟು ಮತ್ತೆ ಹಾಕ್ಲಿಕ್ಕೆ ಹೋಗಿಲ್ಲ ಇವರು. ನಾವು ಬಾಡಿಗೆ ಮನೆಯಲ್ಲೇ ಇಷ್ಟೆಲ್ಲ ಚೆನ್ನಾಗಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸ್ವಂತ ಮನೆ ಇರ್ತಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಕೊಳ್ತಿದ್ವಿ. ಆದರೆ ಅದೇನೋ ಹೇಳ್ತಾರಲ್ಲ, ಅಂಗೈಯಲ್ಲಿ ತುಪ್ಪ ಇಟ್ಕೊಂಡು ಇವರೆಲ್ಲ ಸುತ್ತಾಡಿದ್ರು ಅಂತ ಹೇಳಿಬಿಟ್ಟು ಆ ಥರ ಕಥೆ ಇದು. ನಮಗಿನ್ನು ಇದು ಜಾಗದಲ್ಲಿ ಕೋಳಿ ಎಲ್ಲ ಸಾಕಬೇಕಂತ ಇದ್ದೀವಿ. ಮತ್ತು ನಾವು ರೀಲೀಸಿಗೆ ಹಾಕ್ಕೊಂಡಿದ್ದೀವಿ ಮನೇನ. ಹಾಗೆ ಇಲ್ಲಿ ಅಫೀಫನ್ ಸ್ನಾನ ಎಲ್ಲ ಆಗಿದೆ. ಅವಳಿಗೆ ಹೂವು ಅಂದರೆ ಆಸೆ ಅಲ್ಲ, ಅದಕ್ಕೆ ಈ ಗಿಡದಲ್ಲಿ ಹೂವು ಇತ್ತು, ಅದನ್ನೇ ಕಟ್ಟಿ ಮುಡಿಸ್ತೀನಿ. ಅವಳಿಗೆ ಕೀಳೋದು ಕಲಿಸ್ತಾ ಇದ್ದೀನಿ. ಈ ಥರ ಅಂದರೆ ಕಿತ್ತಿಯವಳು ಕೈಯಲ್ಲಿ ಹಿಂಗೆ ಹಿಸುಕ್ತಾ ಇದ್ಲು. ಅದೇ ಹೂವು ಇದ್ದರೆ ನೀನು ಮುಡ್ಕೊಳ್ಬೋದಲ್ಲ ಅಂತ ಹೇಳಿಬಿಟ್ಟು ಅವಳಿಗೆ ಹೂವನ್ನು ಕೀಳೋದನ್ನು ಕಲಿಸ್ತಾ ಇದ್ದೀನಿ. ಮಗ್ಗೆಲ್ಲ ಕೀಳ್ತಾ ಇದ್ಲು. ಬರೀ ಅರಳಿದ್ದೇ ಹೂವನ್ನು ಕೀಳು ಅಂತ ತೋರಿಸ್ಕೊಡ್ತಾ ಇರೋದು ನಾನು ಗಿಡ ಯಾರ ಹತ್ರನೂ ಇಸ್ಕೊಳಲ್ಲ. ಸೊ ಯಾರ ಮನೆಯ ಹತ್ರ ಬಿಡತ್ತಲ್ಲ ಆವಾಗ ನಾನು ಕಿತ್ಕೊಂಡು ಬಂದು ಹಾಕ್ತೀನಿ. ಕೇಳಿದ್ರೆ ಯಾರೂ ಕೊಡಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಆ ಕಡೆ ಈ ಕಡೆ ರೋಡ್ ಬದಿ ಬೆಳೆದಿರತ್ತಲ್ಲ ಆ ಗಿಡ ಮಾತ್ರ ಕೀಳ್ತೀನಿ. ಸೊ ಸುಮಾರು ಗಿಡ ನಾನು ಅದೇ ಥರ ತಂದು ಹಾಕಿರೋದು. ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ, ಮಳೆಗಾಲಕ್ಕೆ ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಆನ್ಲೈನಲ್ಲೆಲ್ಲ ತರಿಸಿ ಹಾಕ್ತಾಯಿದ್ದೀನಿ. ಮತ್ತು ಮಲ್ಲಿಗೆ ಗಿಡನೂ ಅಷ್ಟೇ, ನಾನು ತುಂಬ ಚೆನ್ನಾಗಿ ಬಂದಿದೆ ಸೂಜಿ ಮಲ್ಲಿಗೆ ಗಿಡ. ನಾನು ಅದು ಹೋಪೆ ಬಿಟ್ಬಿಟ್ಟಿದ್ದೆ ಒಣಗೋಗತ್ತೇನೋ ಅಂತ ಹೇಳಿಬಿಟ್ಟು. ಇಲ್ಲ, ಪರವಾಗಿಲ್ಲ, ಬರ್ತಾಯಿದೆ. ಅಫೀಫನಿಗೋಸ್ಕರ ನಾನು ಹೂವಿನ ಗಿಡ ಎಲ್ಲ ಹಾಕ್ತಾಯಿರೋದು. ಅಲ್ಲೆಲ್ಲ ಸುಮಾರು ಮಲ್ಲಿಗೆ ಗಿಡ ಎಲ್ಲ ಅಂದರೆ ದುಂಡು ಮಲ್ಲಿಗೆದೊಂದು ಮತ್ತು ಸೂಜಿ ಮಲ್ಲಿಗೆ ಗಿಡ ಎರಡೂ ಹಾಕಿದ್ದೀನಿ. ಈ ಕಡೆ ಮತ್ತು ನೀವು ನೋಡ್ತಾ ಇರ್ಬೋದು ಕೆಳಗೆ ಅದು ಗೌರಿ ಹೂವಿನ ಗಿಡ ಎಲ್ಲ ಸುಮ್ಮನೆ ಅದು ಶೋಗೆ ಹಾಕಿದ್ದೀನಿ ಅಷ್ಟೇ. ಇಷ್ಟು ಹೂವು ಈಗ ನಮಗೆ ಸಿಕ್ಕಿದೆ. ನಾನು ಇವಳು ಇಬ್ಬರು ಆಟ ಆಡ್ತಾ ಇದ್ದಾರೆ ಹೊರಗಡೆ. ಎಲ್ಲರೂ ರೆಡಿಯಾಗಿ ನಾವು ಶಿವಮೊಗ್ಗಕ್ಕೆ ಹೋಗ್ತಾಯಿದ್ದೀವಿ. ಯಾಕಂತ ಹೇಳಿದ್ರೆ ಅಕ್ಕನ ಮನೆಯಲ್ಲಿ ಗ್ಯಾರ್ವಿ ಇರೋದ್ರಿಂದ ಶಿವಮೊಗ್ಗಕ್ಕೆ ಹೊರಟಿದ್ದೀವಿ. ಮತ್ತು ಇಲ್ಲಿ ನಮ್ಮೂರಲ್ಲಿ ಕನ್ನಡ ರಾಜ್ಯೋತ್ಸವ ಆಗ್ತಾಯಿದೆ. ಬಸ್ ಸ್ಟ್ಯಾಂಡ್ ತೋರಿಸಿದ್ನಲ್ಲ ನಾನು, ಅಲ್ಲೇ ಆಗೋದು. ಸೊ ಅದಕ್ಕೆ ನಾವು ಬಸ್ಸಿಗೆ ಅಲ್ಲಿ ಹೋಗೋ ಬದಲು ಇಲ್ಲಿ ಕಾಯ್ತಾ ಇದ್ದೀವಿ. ನನಗೆ ಅವ್ರ ಅಪ್ಪ ಇಟ್ಕೊಂಡಿದ್ದಾರೆ. ಅಫೀಫಾ ನನ್ನ ಹತ್ರ ಇದ್ದಾಳೆ. ಚಳಿ ಏನು ಅಷ್ಟಿಲ್ಲ, ಆದ್ರೂ ನಾನು ಫುಲ್ ಮಕ್ಳಿಗೆ ಕವರ್ ಮಾಡ್ಕೊಂಡು ಬಂದಿದ್ದೀನಿ. ಬಸ್ಸು ಸಿಕ್ಕಾಗಿದೆ, ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗುವಾಗ ಏನಪ್ಪ ಅಂದರೆ ಒಂದು ವಾಮಿಟಿಂಗ್ ಬರುತ್ತೆ. ಅದಕ್ಕೆ ನಾವು ವಿಂಡೋ ಸೈಡು ಕೂತ್ಕೊಂಡ್ಬಿಡ್ತೀವಿ. ಅಕ್ಕನ ಮನೆಗೆಲ್ಲ ಬಂದಾಗಿತ್ತು. ರಾತ್ರಿ ಮಲ್ಕೊಂಡ್ವಿ, ಲೇಟ್ ಆಯಿತು, ಊಟ ಎಲ್ಲ ಮಾಡ್ಕೊಂಡು ಮಲ್ಕೊಂಡಿದ್ದೀವಿ. ಇಲ್ಲಿ ಬೆಳಗ್ಗೆ ನಾನು ಮತ್ತು ನಮ್ಮ ಅಕ್ಕನ ಮಗ ಅಬ್ರಾರು ಇಬ್ಬರು ಸೇರಿ ವಾಕಿಗೆಲ್ಲ ಹೋಗಿ ಬಂದ್ವಿ. ಸೊ ಮೊಬೈಲ್ ಇಟ್ಕೊಂಡು ಹೋಗಿದ್ದಿಲ್ಲ. ನೆಕ್ಸ್ಟ್ ಹೋದರೆ ನಾನು ತೊಗೊಂಡೋಗಿ ಬೊಮ್ಮನ ಕಟ್ಟೆಲ್ಲ ತೋರಿಸ್ತೀನಿ. ಇಲ್ಲಿ ಅಫೀಫಾ ಮಲಗಿದ್ದಾಳೆ ಅವ್ರ ಅಕ್ಕನ ಪಕ್ಕ. ಹಾಗೆ ನಾವು 9 ಗಂಟೆ ಆಗಿತ್ತು. ತಿಂಡಿ ಎಲ್ಲ ಏನು ಮಾಡಿದ್ದಿಲ್ಲ. ನಮ್ಮ ಅಕ್ಕ ಬಾ ಇಲ್ಲಿ RMCಗೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೋಡ್ಬೋದು, ಇದು ನೀವು ಚೌಕಿ ಅಂತ ಬರುತ್ತೆ, ಅಂದರೆ ಹಳೆ ಜೈಲಿತ್ತಲ್ಲ ಅಲ್ಲಿ ಬರೋದು. ಇದು ಅದ್ರ ಒಳಗಿನ ಸೈಡು. ನಿಮಗೆ ಕಾಂಪೌಂಡ್ ಕಾಣಿಸ್ತಾ ಇದೆಯಲ್ಲ, ಇದು ಒಳಗಿನ ಸೈಡು. ಜೈಲು ಆ ಕಡೆ ಇದೆ. ಈಗ ಎಕ್ಸಿಬಿಷನ್ ಎಲ್ಲ ಹಾಕಿದ್ದಾರೆ. ಇದು ಇವಾಗ ನಾವು ಬರ್ತಾಯಿದ್ದೀವಿ, ಜೈಲ್ ರೋಡ್ ಇದು. ಸುಮಾರು ಇವತ್ತು ಸಂಡೇ ಆಗಿರೋದ್ರಿಂದ ಅಂಗಡಿ ಎಲ್ಲ ಕ್ಲೋಸ್ ಆಗಿದೆ. ಒಂದೊಂದು ಅಂಗಡಿ ಓಪನ್ ಆಗಿದೆ.
ನಾನು ಮನೇಲಿ ಕೂತು ಸುಮ್ಮನೆ ಬೋರ್ ಆಗತ್ತಲ್ಲ ಅಂತ ಹೋಗ್ತಾಯಿದ್ದೀನಿ. ನಮ್ಮ ಮನೆಯವ್ರು ಮಲ್ಕೊಂಡಿದ್ರು, ಮಕ್ಕಳನ್ನ ಅವ್ರ ಹತ್ರ ಬಿಟ್ಟೆ ನಾನು ಅಕ್ಕ ಮತ್ತು ಟೀಪು ಆಟೋದಲ್ಲೇ ಹೋಗ್ತಾ ಇರೋದು. ಬೆಳಗಿನ ಅಂದರೆ ಬೆಳಗ್ಗೆನೇ ಒಂಥರ ಸಿಟಿಯಲ್ಲಿ ತಿರುಗಾಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಮಧ್ಯಾಹ್ನ ಆದಮೇಲೆ ಬರೀ ವೆಹಿಕಲ್ಸು ಮತ್ತು ಅದ್ರ ಸೌಂಡು ಇರಿಟೇಷನ್ ಆಗುತ್ತೆ. ಯಾಕಂದರೆ ಈಗ ಎನ್ ಆರ್ ಪುರಕ್ಕೆ ಬಂದಮೇಲೆ ಇದೆಲ್ಲ ಸೌಂಡೇ ಕೇಳೋಕ್ಕೆ ಬೇಜಾರಾಗುತ್ತೆ. ಈಗ ನಾವು RMC ಹತ್ತತ್ರನೇ ಇದ್ದೀವಿ. ಅಕ್ಕ ಇವಾಗ ಬೇರೆ ಮನೆಗೆ ಏನು ಬೇಕು ಅದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಇದೆ ಅಂತ ಹೇಳಿದ್ಲು. ಮೇಲ್ಮೇಲೆ ಏನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತೆ ಪುದೀನ ಎಲ್ಲ ಬೇಕಲ್ಲ, ಅದನ್ನು ತೊಗೊಳಕ್ಕೆ ಹೋಗ್ತಾ ಇದ್ದಾಳೆ. ನಾನು ಸುಮಾರು ದಿನ ಆಗಿತ್ತಲ್ಲ ನೋಡಿಲ್ಲ ಅಂತ ಬಂದಿದ್ದೀನಿ. ಇವಾಗ ನೋಡ್ತಿರ್ಬೋದು ಹೊರಗಡೆ ಎಲ್ಲ ಫ್ರೂಟ್ಸ್ ಅಂಗಡಿ ಇದೆ. ಇವಾಗ ಸಂಡೇ ಆಗಿರೋದ್ರಿಂದ ಬೆಳಗ್ಗೆನೇ ಎಲ್ಲ ಜನ ಇಲ್ಲೇ ಬಂದು ತೊಗೊಳ್ತಾರೆ. ಅಂದರೆ ಅಕ್ಕಪಕ್ಕ ಏರಿಯಾದಲ್ಲಿ ಎಲ್ಲ ಇರ್ತಾರಲ್ಲ, ಆ ಜನಗಳು ಹತ್ತಿರ ಆದವ್ರು ಬರ್ತಾರೆ. ಸೊ ನಮಗೆ ಗಾಂಧಿ ಬಜಾರೆಲ್ಲ ನಿಯರ್ ಇರುತ್ತೆ. ಅಂದರೆ ಅಕ್ಕನ ಮನೆಗೇನು ಇದು ಹತ್ತಿರನೇ, ನಾವು ಆ ಕಡೆ ಎಲ್ಲ ಇದ್ವಲ್ಲ, ಅವಾಗ ನಮಗೆ ಹತ್ತಿರ ಅಲ್ಲೇ ಆಗೋದು, ಅಲ್ಲೇ ತೊಗೊಳ್ತಾ ಇದ್ವಿ. ನೋಡ್ತಾ ಇರ್ಬೋದು ನೀವು ಏನು ರೈಟು ಅಂತೀರಾ. ನಮ್ಮ ಗಾಂಧಿ ಬಜಾರಲ್ಲೇ ಪರವಾಗಿಲ್ಲ ಅಂತ ಹೇಳ್ಬೋದು. RMC ಅಂತೂ ಸಿಕ್ಕಾಪಟ್ಟೆ ರೇಟು. ಹೇಳಬೇಕಂದ್ರೆ ಇದು ಹೋಲ್ಸೇಲ್ ಕೊಡಬೇಕು ಅವರು, ಇಲ್ಲೇ ಅವರು ರಿಟೇಲೇ ಕೊಡ್ತಾ ಇದ್ದಾರೆ. ಒಂದು ಬಾಳೆಕಾಯಿ 20 ರೂಪಾಯಿಗೆ 3, 10 ರೂಪಾಯಿಗೆ ಒಂದೆಲ್ಲ ಕೊಡ್ತಾರೆ ಅಲ್ಲಿ. ಇಲ್ಲಿ ಕೇಳಿದ್ರೆ 50 ರೂಪಾಯಿಗೆ 3, 4 ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಹೇಳೇ ಬಿಟ್ವಿ, ನಮ್ಮ ಗಾಂಧಿ ಬಜಾರೇ ಪರವಾಗಿಲ್ಲ ಬಿಡ್ರಿ ಅಂತ ಹೇಳಿಬಿಟ್ಟು. ನಿಜ ಹೇಳಬೇಕಂದ್ರೆ ಗಾಂಧಿ ಬಜಾರ್ ಎಷ್ಟು ಕಮ್ಮಿ ಕೊಡ್ತಾರೆ, ಇಲ್ಲಿ RMCಯಲ್ಲಿ ಅಷ್ಟು ರೇಟ್ ಕೊಡ್ತಾ ಇದ್ದಾರೆ. ಅದು ಹೇಗೆ ತೊಗೊಂಡು ಜನ ತಿಂತಾರಂತಲೇ ಗೊತ್ತಿಲ್ಲ. ಮತ್ತು ನನಗೆ ತೋತಾಪುರಿ ಮಾವಿನಕಾಯಿ ಬೇಕಿತ್ತು. ನಾನು ಬೇಡ ಅಂದೆ ಅಕ್ಕನಿಗೆ, ಆದರೂ ತಗೋ ಅಲ್ಲಿ ಊರಲ್ಲಿ ಏನು ಸಿಗಲ್ಲಲ್ಲ ಅಂತ ಹೇಳಿ 1 kg ತಗೋ ಅಂದ್ಲು. ಬೇಡ ಕಣೆ ಸುಮ್ಮನೆ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಒಂದೇ ಒಂದು ತೋತಾಪುರಿ ಮಾವಿನಕಾಯಿ ತೊಗೊಂಡೆ. ದೊಡ್ಡದು ಬಂದಿತ್ತು. ಅಬ್ರಾರ ಹತ್ರ ಹೇಳಿ ನಾನು ಉಪ್ಪಿನಕಾಯಿ ಹಾಕಿಸ್ಕೊಂಡೆ. ಉಪ್ಪಿನಕಾಯಿ ಮಾತ್ರ ತುಂಬ ಚೆನ್ನಾಗಿ ಹಾಕ್ತಾನೆ. ನಾವು ಹೆಂಗಸರು ಹಾಕಲ್ಲ, ಅಷ್ಟು ಚೆನ್ನಾಗಿ ಹಾಕ್ತಾನವನು. ಮತ್ತು ಇಲ್ಲಿ ಸೊಪ್ಪು ತೊಗೊಳಕ್ಕೆ ಬಂದ್ವಿ, ಕೊತ್ತಂಬರಿ ಸೊಪ್ಪೆಲ್ಲ. ಈ ಕೊತ್ತಂಬರಿ ಸೊಪ್ಪೆಲ್ಲ ಪರವಾಗಿಲ್ಲ. 10 ರೂಪಾಯಿಗೆ ಅದೇ ಹೇಳಿದ್ನಲ್ಲ 2, ಮತ್ತು 20 ರೂಪಾಯಿಗೆ 4 ಆ ಥರ ಇದೆ. ಒಂದೊಂದು 20 ರೂಪಾಯಿಗೆ 3 ಇದೆ. ತುಂಬ ಚೆನ್ನಾಗಿರೋ ಕ್ವಾಲಿಟಿ ಅಷ್ಟೇ. ಇಲ್ಲಿ ನೋಡಿ, ಇಲ್ಲೆಲ್ಲ ಹೋಲ್ಸೇಲ್ ಇದೆಲ್ಲ. ಹೇಗೆ ತೊಗೊಳ್ತಾರೋ ಏನೋ ಜನ ಅಂದರೆ ನಾನು ಹೇಳ್ತಿರೋ ಅರ್ಥ ಏನಪ್ಪ ಅಂದರೆ, ಮಂಗಳವಾರ ಸಂತೆ ಆಗುತ್ತಲ್ಲ ಶಿವಮೊಗ್ಗದಲ್ಲಿ, ಅಲ್ಲಿ ಸ್ವಲ್ಪ ಕಮ್ಮಿ ರೇಟಿಗೆ ಸಿಗತ್ತೆ. ಇವ್ರ ಹತ್ರ ಒಂದು ರಿಟೇಲ್ ರೇಟೇ ಹೇಳ್ತಾ ಇದ್ದಾರೆ, ಮಾತ್ರ ಹೋಲ್ಸೇಲ್ ರೇಟೇ ಹೇಳ್ತಾ ಇಲ್ಲ. ಇವಾಗ ನಾವು 2 kg 3 kg 5 kg ಹಿಂಗೆ ತೊಗೊಂಡ್ರೆ ಅವ್ರು ಅದೇ ರೇಟಿಗೆ ಕೊಡ್ತಾ ಇದ್ದಾರೆ, ಕಮ್ಮಿ ಕೊಡ್ತಾನೇ ಇಲ್ಲ. ಹಾಗಾಗಿ ನನಗೆ ಸ್ವಲ್ಪ RMC ರೇಟ್ ಬೇಜಾರು ಅನ್ನಿಸ್ತು. ಸೊ ಯಾರಾದರೂ ವೀಡಿಯೋ ಇದು ನೋಡ್ತಾ ಇದ್ದರೆ RMC ಅವರು, ಮತ್ತು ತರಕಾರಿ ಏನಾದರೂ ಮಾರೋರು ನೋಡ್ತಾ ಇದ್ದರೆ ಹೇಳಿದ್ರೆ ಏನು ಬೇಜಾರಾಗಬೇಡಿ. ನಾನು ಇರೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ನೋಡಿಬಿಟ್ಟು ಒಂದು ಸತಿ ಶಾಕ್ ಆದೆ. ಇವಾಗ ನಾವೇನು ಗೊತ್ತಾ, ಒಂದು ಅಂಗಡಿ ಹಾಕೋರು ಪಾಪ ಇಲ್ಲೇ ಬಂದು ತೊಗೊಳ್ತಾರೆ, ಅವ್ರಿಗೆ ಕಮ್ಮಿ ಕೊಡ್ಬೋದು. ನಾವಿವಾಗ ತೊಗೊಳ್ತಾ ಇರೋದಕ್ಕೆ ರೈಟ್ ಹೇಳಿದ್ರಲ್ಲ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಹೊರಗಡೆ ಎಲ್ಲ ಫ್ರೂಟ್ಸ್ ಅಂಗಡಿ ಇದೆ, ಮತ್ತು ಹೂವಿನ ಅಂಗಡಿನೂ ಇದೆ. ಹೂವೂ ಅಷ್ಟೇ ತುಂಬಾ ರೈಟ್ ಇತ್ತು. 250 ರೂಪಾಯಿ ಬರೀ ಮಾರಿಗೆ ಹೂವು ಹೇಳ್ತಾ ಇದ್ದಾರೆ. 200 ರೂಪಾಯಿ 250 ರೂಪಾಯಿ. ಇನ್ನು ಹೂವು ರೈಟ್ ಇತ್ತಂತ ಸುಮ್ಮನಾಗ್ಬಿಟ್ವಿ ನಾವು. ಹಾಗೆ ಮನೆಗೆ ಬಂದ್ವಿ. ಇಲ್ಲೊಂದು ರೆಸಿಪಿ ಮಾಡ್ತಾಯಿದ್ದೀವಿ. ಇಲ್ಲಿ ನಾವು ಇವತ್ತು ರೆಸಿಪಿ ಮಾಡ್ತಾ ಇರೋದು ನೀವು ಶಾರ್ಟ್ ವೀಡಿಯೋದಲ್ಲಿ ನೋಡಿರ್ಬೋದು. ಸೊ ಇಲ್ಲಿ ನಾವು ಇವತ್ತು ಎಗ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀವಿ. ವೆಜಿಟೇಬಲ್ ಮತ್ತು ಎಗ್ ಇವು ಎರಡು ಮಿಕ್ಸ್ ಮಾಡಿ ಎಗ್ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀವಿ. ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಸಣ್ಣದಾಗಿ ಚಾಪರಲ್ಲಿ ಚಾಪ್ ಮಾಡಿದ್ದಿದ್ದು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿರೋದು. ನೆಕ್ಸ್ಟ್ ನಾನು ಇಲ್ಲಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಬೇಯಲಿ ಅಂತ ಹೇಳಿಬಿಟ್ಟು. ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ. ಈರುಳ್ಳಿ ಬೇಗ ಬೆಂದರೆ ಬೇಗ ಫ್ರೈ ಆಗುತ್ತೆ. ಹಾಗೆ ಇಲ್ಲಿ ನಾನು ಚಿಕ್ಕದಾಗಿ ಚಾಪ್ ಮಾಡಿರುವಂತಹ ಬೀನ್ಸ್ ಮತ್ತು ಕ್ಯಾರೆಟು, ಕೋಸು, ಇದು ಎಲೆಕೋಸು ಹಾಕಿರೋದು ನಾನು 3 ಚೆನ್ನಾಗಿ ಸಣ್ಣದಾಗಿ ಚಾಪ್ ಮಾಡಿದ್ದೀನಿ. ತರಕಾರಿ ನೀವು ಬೇಕಿದ್ರೆ ಇನ್ನು ಹಾಕ್ಕೊಳ್ಬೋದು, ಬೇರೆ ಏನಾದರೂ ಬಟಾಣಿ ಅದೆಲ್ಲ ಹಾಕೋದಿದ್ರೆ ಹಾಕ್ಕೊಳ್ಬೋದು. ಸೊ ನಾವಿವಾಗ ಇದನ್ನೇ ನಾನು ಜಾಸ್ತಿ ಹಾಕೋದು, ಅದಕ್ಕೆ ನಾನು ಇದನ್ನೇ ಹಾಕ್ತಾಯಿರೋದು 3. ಕೋಸು, ಎಲೆಕೋಸು ಮತ್ತು ಕ್ಯಾರೆಟು, ಎಲೆಕೋಸು ಹಾಗೆ ಬೀನ್ಸು. ಮತ್ತು ಇಲ್ಲಿ ನಾನು ದಪ್ಪ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ, ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಹಾಕೋದ್ರಿಂದ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಹಾಗೆ ತಿನ್ನಲಿಕ್ಕೆ ಒಂದು ತುಂಬ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಒಂದು ಟೇಸ್ಟೇ ಬೇರೆ ಇರುತ್ತೆ ನೋಡಿ, ನೀವು ಬೇಕಿದ್ರೆ ಟ್ರೈ ಮಾಡಿ. ಇಲ್ಲಿ ನಾನಿವಾಗ ಕಾಳುಮೆಣಸು ಪೌಡರ್ನ ಹಾಕ್ತಾಯಿದ್ದೀನಿ. ಕಾಳುಮೆಣಸು ಪೌಡ್ರಿಂದ ನಮಗೊಂದು ಅದರಿಂದನೂ ಅಷ್ಟೇ ಒಂದು ಫ್ಲೇವರ್ ಬರುತ್ತೆ. ಈಗ ನಾನಿಲ್ಲಿ ಫ್ರೈಡ್ ರೈಸ್ ಮಸಾಲಾನ ಹಾಕ್ತಾಯಿದ್ದೀನಿ.
ನೀವೇನಾದರೂ 1 to 3 ಮಸಾಲ ಸಿಕ್ಕಿದ್ರೆ ಅದನ್ನು ತಗೊಳ್ಳಿ. ಇನ್ ಕೇಸ್ ಅದು ಸಿಕ್ಕಿಲ್ಲ ಅಂದರೆ ನೀವು ಬೇರೆ ಯಾವುದಾದ್ರೂ ಪ್ರಾಡಕ್ಟ್ ಹಾಕ್ಬೋದು. ಅಂದರೆ ನಾನು 1 to 3 ನಮಗೆ ಇಲ್ಲಿ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಮೊಟ್ಟೆ ಹಾಕ್ತಾಯಿದ್ದೀನಿ. ವೆಜಿಟೇಬಲ್ಸೇ ಸಾಕು, ತರಕಾರಿಗಳೇ ಅಂದರೆ ನಾನು ಒಂದು ಸ್ವಲ್ಪ ಫ್ಲೇವರ್ ಬರಲಿ ಅಂತ ಹೇಳಿಬಿಟ್ಟು ಮೊಟ್ಟೆನ ಹಾಕ್ತಾಯಿದ್ದೀನಿ. ಮನೇಲಿ ಹೀಗೆ ಮಾಡೋದು ನಾನು, ಅದಕ್ಕೆ ಅಕ್ಕನಿಗೆ ತುಂಬ ಇಷ್ಟ ಆಯ್ತಿದ್ದು. ತಿಂಡಿಗೆ ಬೇಕಿದ್ರೆ ಮಾಡಿ ಏನೇನು ಬೇಕು ತಂದುಕೊಡ್ತೀನಿ ಅಂದಿದ್ದಕ್ಕೆ RMCಗೆ ಹೋಗಿದ್ವಲ್ಲ, ಎಲ್ಲ ತರಕಾರಿ ತಂದ್ವಿ. ತರಕಾರಿ ತಂದಮೇಲೆ ಈ ಥರ ಮಾಡ್ತಾಯಿದ್ದೀನಿ. ಈಗ ಅನ್ನ ಮಾಡ್ಕೊಂಡಿದ್ವಲ್ಲ, ಬಿಸಿ ಬಿಸಿ ಇತ್ತು, ಅದನ್ನೇ ಇವಾಗ ಇದರಲ್ಲಿ ಮಿಕ್ಸ್ ಮಾಡ್ತಾ ಇರೋದು. ನಾನು ಅಬ್ರಾರ್ ಇಬ್ಬರು ಮಾಡ್ತಾಯಿದ್ದೀವಿ. ಮಾಹಿನ್ ಫೋನ್ ಇಟ್ಕೊಂಡಿದ್ದಾನೆ, ಅಂದರೆ ಅಕ್ಕನ ಚಿಕ್ಕ ಮಗ ಅವನು ಫೋನನ್ನು ಇಟ್ಕೊಂಡಿದ್ದಾನೆ. ಅವನು ವಾಯ್ಸ್ ಓವರ್ ಕೊಡ್ತಾ ಇರೋದು. ಈಗ ನಾವು ಅನ್ನ ಹಾಕ್ತಾಯಿದ್ದೀವಿ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾನೆ ಅಲ್ಲಿ. ನನಗೆ ಮಿಕ್ಸ್ ಮಾಡ್ತಾಯಿದ್ದೀನಿ, ಕೈ ನೋವಾಗ್ತಾಯಿತ್ತು, ಅಂದರೆ ಅನ್ನ ಸ್ವಲ್ಪ ಗಟ್ಟಿ ಇತ್ತಲ್ಲ. ಆಮೇಲೆ ಅಬ್ರಾರಿಗೆ ಹೇಳಿದೆ, ನೀನೇ ಮಾಡು, ನನಗೆ ಆಗ್ತಾಯಿಲ್ಲ ಅಂತ ಹೇಳಿಬಿಟ್ಟು. ಇನ್ನೊಂದು ಹೇಳಬೇಕಂದ್ರೆ ಅಬ್ರಾರು ತುಂಬ ಚೆನ್ನಾಗಿ ರೆಸಿಪೀಸ್ ಎಲ್ಲ ಮಾಡ್ತಾನೆ. ಅವನ ಕೈಯಲ್ಲಿ ತುಂಬ ಟೇಸ್ಟ್ ಇರುತ್ತೆ. ಈಗೆಲ್ಲ ಮಿಕ್ಸ್ ಆಗಿದೆ. ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕ್ತಾಯಿದ್ದೀನಿ. ಬೇಕಿದ್ದರೆ ನೀವು ಈರುಳ್ಳಿ ಎಲ್ಲ ಹಾಕ್ಕೊಂಡು ಮೇಲೆ ತಿನ್ಬೋದು. ಇದರಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಅನಿಸುತ್ತೆ, ನಾನು ತಿಂದು ನೋಡಿದೆ, ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ, ಇರಲಿ ಅಂತ ನಾನು ಬಿಟ್ಟೆ. ಓಕೆ, ಇವಾಗ ಆಗಿದೆ. ನಾವು ಇವಾಗ ತಿಂಡಿ ಎಲ್ಲ ಮಾಡ್ಕೊಂಡು ನಾವು ಹೊರಗಡೆ ಬಂದಿದ್ದೀವಿ. ಯಾಕಂದರೆ ನಮ್ಮದು ಒಂದು ಫ್ಯಾನ್ ಇದೆಯಲ್ಲ, ಅದು ತೊಗೊಂಡಿದ್ವಿ, ಸ್ವಲ್ಪ ದಿನವೇ ಓಡ್ತು, ಆಮೇಲೆ ನಿಂತೋಯ್ತು. ಹಾಗಾಗಿ ನಾನು ಟೀಪುಗೆ ಮತ್ತೆ ಆಟೋಲ್ಲಿ ಕರ್ಕೊಂಡು, ಅವನು ಇವತ್ತು ಫಾತ್ಯ ಇರೋದ್ರಿಂದ ಚಿಕನ್ ತೊಗೊಳ್ಬೇಕು ನಡಿ ಅಂತ ಹೇಳಿದ್ದಕ್ಕೆ ಸರಿ ಅಂತ ಹೇಳಿಬಿಟ್ಟು ಹಾಗೆ ನಾವು ಅವನ ಜೊತೆ ಹೊರಟ್ವಿ. ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯೋತ್ಸವಕ್ಕೆ ಅಮೀರಮ್ಮ ಸರ್ಕಲ್ ಅಂತೀನಿ, ಗೋಪಿ ಸರ್ಕಲಲ್ಲಿ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ನಾನು ಮಾಹಿನ್ ಮತ್ತು ನಮ್ಮ ಮನೆಯವರು ಟೀಪು 4 ಜನನೂ ಹೋಗ್ತಾಯಿದ್ದೀವಿ. ಮಾಹಿನ್ಗೆ ತಮಾಷೆ ಮಾಡ್ಕೊಂಡು ಹೋಗ್ತೀನಿ. ಅವನು ಇನ್ನೂ ನನಗೆ ಚಿಕ್ಕವನ ಥರನೇ ಕಾಣ್ತಾನೆ, ಎಷ್ಟೇ ದೊಡ್ಡವನಾದ್ರೂ. ಈಗ ನಾವು ಅಮೀರಮ್ಮ ಸರ್ಕಲಲ್ಲಿ ಇದ್ದೀವಿ. MKK ರೋಡಿಗೆ ಡೌನಲ್ಲಿ ಹೋಗ್ತಾಯಿದ್ದೀವಿ ಇವಾಗ. ಅಕ್ಕ ಅಂದರೆ ಅಕ್ಕನ ಗಂಡ ಇದ್ದಾರಲ್ಲ, ಅವರು ಗ್ಯಾಸ್ ಒಲೆ ಬರುತ್ತಲ್ಲ, ಗ್ಯಾಸ್ ಸ್ಟೌವಿಂದು ಒಲೆ ಅದೆಲ್ಲ ಮಾಡ್ತಾರೆ. ಹಾಗಾಗಿ ನಾವು ಅದೇ ಅಂಗಡಿಯಲ್ಲಿ ಫ್ಯಾನು ಮತ್ತೇನಾದರೂ ಬೇಕಿದ್ರೆ ಅಲ್ಲೇ ತೊಗೊಳ್ತೀವಿ. ಇವಾಗ ಅವ್ರ ಅಂಗಡಿಗೆ ಹೋಗ್ತಾ ಇರೋದು. ಇದು MKK ರೋಡ್ ಡೌನ್ ಇದು. ಇವಾಗ ಅವ್ರ ಅಂಗಡಿಗೆ ಹೋಗ್ತಾ ಇರೋದು ನಾವು. ನೋಡ್ತಿರ್ಬೋದು ನೀವು, ಅಂಗಡಿಗೆ ಇವಾಗ ಬಂದಿದ್ದೀವಿ. ಸೊ ಇಲ್ಲಿ ಗ್ಯಾಸ್ ರಿಪೇರಿ ಮತ್ತು ನಿಮಗೆ ಗ್ಯಾಸಿಂದ ಏನು ಐಟಮ್ ಬೇಕು ಅದೆಲ್ಲ ಸಿಗತ್ತೆ. ಹಾಗೆ ಮಿಕ್ಸಿ, ಕುಕ್ಕರು, ಫ್ಲಾಸ್ಕು ಎಲ್ಲ ಸಿಗತ್ತೆ. ಇವರು ಆ್ಯಕ್ಚುಲಿ ರಮಣ ಶೆಟ್ಟಿ ಪಾರ್ಕ್ ಹತ್ರ ಹೋಟ್ಲಿದೆ ಅಂತೆ ಅವ್ರದ್ದು. ಹೋಟೆಲ್ಲಿಗೆ ಇದು ನೋಡಿ, ದೊಡ್ಡ ತವ ಇರ್ತೀವಲ್ಲ, ದೋಸೆ ತವ, ಆ ಥರ ಒಲೆ ಮಾಡ್ಕೊಂಡಿದ್ದಾರೆ. ನಾನು ಇವನಿಗೆ ತೋರಿಸ್ದೆ, ನಾನು ವಿಡಿಯೋ ತೆಗಿತೀನಿ, ನೀನು ಒಲೆ ಹಚ್ಚು ಅಂದಿದ್ದಕ್ಕೆ ಒಲೆ ಹಚ್ತಾ ಇದ್ದಾನೆ. ಇವನ ಹೆಸರು ಬಂದುಬಿಟ್ಟು ಪಂಕಜ್ ಅಂತ ಹೇಳಿಬಿಟ್ಟು. ಎಷ್ಟು ಕಾಮಿಡಿ ಮಾಡ್ತಾನೆ ಗೊತ್ತಾ. ನಾನು ಮಾರ್ವಾಡೀಸಲ್ಲಿ ಫಸ್ಟ್ ಟೈಮ್ ನೋಡಿದ್ದು, ಇಷ್ಟು ಸೋಷಿಯಲಾಗಿ ಮಾತಾಡೋದು. ಒಬ್ಬೊಬ್ಬರು ಏನು ಗೊತ್ತಾ, ಮಾತಾಡೋಕ್ಕೆ ಹಿಂಜರಿತಾರೆ. ಸೊ ಇವನು ತುಂಬ ಚೆನ್ನಾಗಿ ಮಾತಾಡ್ತಾನೆ. ಹಾಗೆ ಇವರು ಓನರ್ ಇದ್ದಾರೆ, ಅವ್ರ ಹೆಸರೇನಂತ ಗೊತ್ತಿಲ್ಲ, ಬಟ್ ಅಣ್ಣನೂ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಈ ಒಲೆ ನಮ್ಮ ಮಾವನೇ ಮಾಡಿರೋದು. ಸೊ ತುಂಬ ಚೆನ್ನಾಗಿದೆ. ಈಗ ಇಲ್ಲಿ ನಾವು ಚಿಕನ್ನ ತೊಗೊಳ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ಫ್ರೆಶ್ MKK ರೋಡಲ್ಲಿ ನೀವು ಯಾವ ಥರ ಚಿಕನ್ ಬೇಕೋ ಆ ಥರನೇ ಕೊಡ್ತಾರಂತೆ. ಟೀಪು ಹೇಳ್ದ. ನಿಮಗೂ ಬೇಕಿದ್ರೆ ನೀವು ಶಿವಮೊಗ್ಗದಲ್ಲಿದ್ದರೆ ಇಲ್ಲಿ ತೊಗೊಳ್ಬೋದು. ಹಾಗೆ ನನ್ನ ವಿಡಿಯೋ ಇವತ್ತಿನ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿಬಿಟ್ಟು ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್ ಆ್ಯಂಡ್ ಅಲ್ಲಾ ಹಾಫೀಸ್.